1989ರಲ್ಲಿ ತೆರೆ ಕಾಣುತ್ತೆ. ನನ್ನ ಮೆಚ್ಚಿನ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಗಂಡ ಹೆಂಡತಿ, ಇಬ್ರು ಮಕ್ಕಳು, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಈ ಗಂಡು ಮಗುವೇ ಈ ಸಿನಿಮಾದ ನಾಯಕ ಅಂತ ಹೇಳ್ಬೋದು. ಯಾವ್ದು ಆ ಸಿನಿಮಾ ಅಂತ ಕನ್ಫ್ಯೂಸ್ ಆಗ್ತಾ ಇದ್ರ? ಸಿನಿಮಾ ಯಾವ್ದು ಅಂತ ನೋಡಕ್ಕೂ ಮುಂಚೆ ನನ್ನ ಚಾನಲ್ ನಾಗೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ, ಯುದ್ಧಕಾಂಡ ಗುರು ರವಿಚಂದ್ರನ್ ಅವರು ನಟಿಸಿರ್ತಕ್ಕಂಥ ಸಿನಿಮಾ ಯುದ್ಧಕಾಂಡ. ಅವರೇ ಡೈರೆಕ್ಷನ್ ಕೂಡ ಮಾಡಿರ್ಬೋದು ಅನ್ಕೊಂತೀನಿ. ಹಾಗೆ ನಾಯಕನ ತಂದೆ ಯಾವುದೋ ಕೊಲೆ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸ್ತಾ ಇರ್ತಾನೆ ಗುರು. ನಾಯಕನ ತಂದೆ ತಪ್ಪು ಮಾಡಿಲ್ಲ ಎಂದು ವಾದಿಸೋ ಒಬ್ಬ ವಕೀಲ, ಆತನೇ ತಪ್ಪು ಮಾಡಿದ ಎಂದು ಸಾಧಿಸಲು ಇನ್ನೊಬ್ಬ ವಕೀಲ. ಆ ವಕೀಲನೇ ಈ ಸಿನಿಮಾ ಖಳನಾಯಕ. ಈ ಕೇಸ್ನ ವಾದ ವಿವಾದ ಎಲ್ಲ ಮುಗಿದು ನಾಯಕನ ತಂದೆಗೆ ಮರಣದಂಡನೆ ನೀಡಲಾಗುವುದು. ಇದನ್ನು ಕಣ್ಣಾರೆ ಕಂಡ ನಾಯಕನ ತಾಯಿ ನಾಪತ್ತೆ ಆಗ್ತಾಳೆ. ಪುಟ್ಟ ಹುಡುಗನಾಗಿದ್ದ ನಾಯಕ ಕಷ್ಟಪಟ್ಟು ಓದಿ ನ್ಯಾಯವನ್ನು ಕಾಪಾಡಲು ವಕೀಲ ವೃತ್ತಿ ಆರಿಸ್ಕೊಂತಾರೆ. ಅನ್ಯಾಯದ ವಿರುದ್ಧ ಹೋರಾಡುವುದೇ ನಾಯಕನ ಕಾಯಕ ಆಗಿರ್ತೈತೆ. ಒಬ್ಬ ಹೆಸರಾಂತ ಡಾಕ್ಟರ್ ರೋಗಿಗೆ ವಿಷದ ಔಷಧಿ ಕೊಟ್ಟು ಕೊಂದಿರುವ ಕೇಸ್ ನಾಯಕನ ಬಳಿ ಬರುತ್ತೆ. ಮೊದಲು ಒಪ್ಪದ ನಾಯಕ ಕೇಸ್ ನೀಡಲು ಬಂದಿದ್ದ ಆ ಡಾಕ್ಟರ್ ತಂಗಿ ಈ ಸಿನಿಮಾ ನಾಯಕ. ಹೇಳಿದ ಒಂದು ಮಾತು ನಾಯಕನ ಅಮ್ಮನ ನೆನಪು ತರಿಸ್ತೈತೆ. ಈ ಕೇಸ್ ಒಪ್ಪಿಕೊಳ್ಳುವ ನಾಯಕ ಕೇಸ್ನ ನಾಯಕನ ವಿರುದ್ಧ ವಾದ ಮಾಡುತ್ತಿರುವ ಖಳನಾಯಕನ ಕಡೆಯ ವಕೀಲ ಈ ಕೇಸ್ ನಾಯಕನ ಪರ ಆಗ್ತದೆ. ನಾಯಕ ಪಾರು ಮಾಡಿದ ಡಾಕ್ಟರ್ ಇಂದ ನಾಯಕನ ಅಮ್ಮ ಹುಚ್ಚು ಆಸ್ಪತ್ರೆಯಲ್ಲಿ ಜೀವಂತವಾಗಿರತಕ್ಕಂಥದ್ದು ತಿಳಿತೈತೆ. ಎಲ್ಲವೂ ಸರಿ ಆಯ್ತು ಎನ್ನುವಷ್ಟರಲ್ಲಿ ನಾಯಕನ ತಂಗಿ ಖಳನಾಯಕನ ಪ್ರೀತಿಯ ಪಿತೂರಿ ಆಟಕ್ಕೆ ಬಿದ್ದಿರ್ತಾಳೆ. ಇತ್ತ ನಾಯಕನ ಅಮ್ಮ ಹುಚ್ಚು ಸರಿಯಾಗಿ ಮಗಳ ನೋಡಲು ಬರಬೇಕು ಅಷ್ಟರಲ್ಲಿ ಖಳನಾಯಕನ ಮಗ ಇನ್ನೊಂದು ಹುಡುಗಿಗೆ ಚಾಕುವಿನಿಂದ ಹಿಡಿದು ಕೊಲ್ಲುವುದು ಕಂಡ ಡಾಕ್ಟರ್ ಪೊಲೀಸ್ಗೆ ಫೋನ್ ಮಾಡಿ ಆತನನ್ನು ಕೋರ್ಟ್ಗೆ ಕರೆದುಕೊಂಡು ಹೋಗಲು ಮತ್ತೆ ನಾಯಕ ಖಳನಾಯಕನ ನಡುವೆ ವಾದ ವಿವಾದ ನಡೀತವೆ. ಕೊಲೆ ಮಾಡಿರುವುದು ಸಾಬೀತಾಗಿ ಖಳನಾಯಕನ ಮಗನಿಗೆ ಮರಣದಂಡನೆ ನೀಡಲಾಗ್ತೈತೆ. ಖಳನಾಯಕನಿಗೆ ಹುಚ್ಚು ಹಿಡಿಯುತ್ತದೆ. ಇಲ್ಲಿಗೆ ಸಿನಿಮಾ ಮುಗಿತೈತೆ. ಈ ಸಿನಿಮಾ ಹಾಡುಗಳು, ಸಿನಿಮಾ ಸಂಭಾಷಣೆ ಎಲ್ಲವೂ ಅದ್ಭುತ. ಈ ಸಿನಿಮಾ ನೋಡಿದವರು ಹೇಗಿದೆ ಅಂತ ಹೇಳ್ತಾ ಹೋಗಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ. ಒಮ್ಮೆ ಈ ಸಿನಿಮಾ ನೋಡಿಲ್ಲ ಅನ್ನೋರು ನೋಡಿ, ಯಾಕಂದ್ರೆ ಈ ಸಿನಿಮಾ ತುಂಬಾ ಅದ್ಭುತವಾಗಿದೆ. ನಂಗಂತೂ ತುಂಬಾನೇ ಇಷ್ಟವಾದ ಸಿನಿಮಾ. ಲಾಯರ್ಗಳೇ ತುಂಬಿರ್ತಕ್ಕಂಥ ಈ ಸಿನಿಮಾ ಯುದ್ಧಕಾಂಡ. ಇವ್ರ ವಾದ, ಅವ್ರ ವಾದ, ಇದರಲ್ಲೇ ಕಳೆಯುತ್ತೈತೆ ಸಿನಿಮಾ ಎಲ್ಲ. ಆದ್ರೆ ಸಿನಿಮಾ ನಿರೂಪಣೆ ಸ್ಟೈಲ್ ಇದೆಯಲ್ಲ ತುಂಬಾ ಅದ್ಭುತವಾಗಿದೆ. ಹಾಡುಗಳು, ಹಂಸಲೇಖ ಅವರ ಮ್ಯೂಸಿಕ್ ತುಂಬಾನೇ ಅದ್ಭುತ ಅಂತ ಹೇಳ್ಬೋದು. ಸಾಂಗ್ ಮಾತ್ರ ಸಖತ್ತಾಗಿದೆ ಯುದ್ಧಕಾಂಡ. ಸೊ ರವಿಚಂದ್ರನ್ ಅವರ ಅಭಿನಯ ನೀವು ಹೇಳಂಗೆ ಇಲ್ಲ, ಸೂಪರ್ ಹಿಟ್ ಅಂತ ಹೇಳ್ಬೋದು. ಹಾಗೆ ಸಿನಿಮಾ ತುಂಬಾನೇ ಅದ್ಭುತವಾದ ಸಿನಿಮಾ. ನಾನು ಈ ಸಿನಿಮಾನ ಚಿಕ್ಕದಾಗಿ ರಿವ್ಯೂ ಕೊಟ್ಟಿದ್ದೀನಿ ಇವತ್ತು. ಹಾಗಾಗಿ ನನ್ನ ಚಾನಲ್ನ ಒಂದೇ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.